ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ. ಇವತ್ತು ನಾನು ಈ ವಿಡಿಯೋದಲ್ಲಿ ಹಾಲಿನಿಂದ ಬೆಣ್ಣೆ, ತುಪ್ಪ ಮತ್ತು ಪನ್ನೀರ್ ಹೇಗೆ ಮಾಡೋದು ಅನ್ನೋದನ್ನು ತುಂಬ ಸುಲಭವಾಗಿ ತೋರಿಸಿ ಕೊಡ್ತಾ ಇದ್ದೀನಿ. ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಹಾಲನ್ನು ನಾವು ಲೋ ಫ್ಲೇಮ್ನಲ್ಲಿ ಇಟ್ಟು ಕಾಯಿಸ್ಕೋಬೇಕಾಗತ್ತೆ. ಒಂದು 20-30 ನಿಮಿಷ ನಾವು ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಕಾಯಿಸ್ಕೋಬೇಕು. ಕಾಯಿಸ್ಕೊಂಡಾದ ನಂತರ ಹಾಲು ಪೂರ್ತಿ ತಣ್ಣಗಾಗುವವರೆಗೂ ಬಿಡಬೇಕು. ತಣ್ಣಗಾದ ನಂತರ ನಾವು ಈ ಹಾಲನ್ನು ಫ್ರಿಜ್ನಲ್ಲಿ ಇಡಬೇಕು. ಫ್ರಿಜ್ನಲ್ಲಿ ಇಟ್ಟು ಕೆನೆ ಗಟ್ಟಿಯಾದಾಗ ನಾವು ಇದರಲ್ಲಿಂದ ಕೆನೆಯನ್ನು ತೆಗಿಬೇಕಾಗತ್ತೆ. ಇವಾಗ ಇಲ್ಲಿ ನೀವು ನೋಡಬಹುದು, ಕೆನೆ ಎಲ್ಲ ಗಟ್ಟಿಯಾಗಿದೆ. ಈ ಕೆನೆಯನ್ನು ಇಲ್ಲಿ ಒಂದು ಡಬ್ಬದಲ್ಲಿ ನಾನು ತೆಗೆದಿಟ್ಟು ಇದು ಕೂಡ ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ. ಒಂದು 8-10 ದಿನ ನಾವು ಈ ಕೆನೆಯನ್ನು ಜಮಾ ಮಾಡಬೇಕು. ನಾವು ತೆಗೆದಂಥ ಕೆನೆಯನ್ನು ನಾವು ಫ್ರೀಝರ್ನಲ್ಲಿ ಇಡಬೇಕು, ಫ್ರಿಜ್ನಲ್ಲಿ ಇಡಬಾರ್ದು. ನಾನು ಫ್ರೀಝರ್ನಲ್ಲಿ ಇಡಲಿಲ್ಲ, ಫ್ರಿಜ್ನಲ್ಲಿನೇ ಇಟ್ಟಿದ್ದೆ. ಫ್ರೀಝರ್ನಲ್ಲಿ ಇಡೋದ್ರಿಂದ ಕೆನೆ ಹಾಳಾಗಲ್ಲ. ಫ್ರಿಜ್ನಿಂದ ಕೆನೆ ತೆಗೆದ ನಂತರ ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ನಾವು 2 ಗ್ಲಾಸ್ ಬಿಸಿ ಹಾಲನ್ನು ಇದಕ್ಕೆ ಹಾಕಬೇಕು. ನಂತರ ಇದರಲ್ಲಿ ನಾವು 2-3 ಚಮಚದಷ್ಟು ಮೊಸರನ್ನು ಹಾಕಬೇಕು. ಮೊಸರು ಹಾಕೋದ್ರಿಂದ ಇದು ಗಟ್ಟಿಯಾಗಿ ಬರುತ್ತೆ. ಬೆಣ್ಣೆಯನ್ನು ಕೂಡ ಸುಲಭವಾಗಿ ನಾವು ತೆಗೀಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಪ್ಲೇಟನ್ನು ಮುಚ್ಚಿ ನಾವು ಇದನ್ನೇ ಬಿಡಬೇಕು. ಅಂದರೆ ಮೊಸರು ಆಗುವವರೆಗೂ ನಾವು ಬಿಡಬೇಕಾಗತ್ತೆ. ನಂತರ ಈ ರೀತಿ ವಿಸ್ಕರ್ ತಗೊಂಡು ಈ ರೀತಿಯಾಗಿ ತಿರುಗಿಸ್ತಾ ಇರಿ. ಕೆಲವೊಮ್ಮೆ ಎಷ್ಟೇ ತಿರುಗಿಸಿದರೂ ಬೆಣ್ಣೆ ಬರಲ್ಲ. ಆವಾಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಸೇರಿಸಿ ಆರಾಮಾಗಿ ನಾವು ಈ ಬೆಣ್ಣೆಯನ್ನು ಮಾಡ್ಕೋಬಹುದು. ಇವಾಗ ನೋಡಿ, ಇಲ್ಲಿ ಅರ್ಧ ನಿಂಬೆಹಣ್ಣಿನ ಹುಳು ತೊಗೊಂಡಿದ್ದೀನಿ. ಇದು ನಿಂಬೆಹಣ್ಣಿನ ರಸವನ್ನು ಈ ರೀತಿಯಾಗಿ ಇದರಲ್ಲಿ ಹಿಂಡಿ ನಂತರ ನೀವು ವಿಸ್ಕರ್ನಿಂದ ತಿರುಗಿಸಿ, ಹಿಂಡಿದ ತಕ್ಷಣ ಸ್ವಲ್ಪ ತಿರುಗಿಸಿದರೆ ಸಾಕು, ಬೆಣ್ಣೆ ಬರಲಿಕ್ಕೆ ಶುರುವಾಗುತ್ತೆ. ಎಷ್ಟು ಬೇಗ ನೋಡಿ ಇಲ್ಲಿ ಬೆಣ್ಣೆ ಬರಲಿಕ್ಕೆ ಶುರುವಾಗಿದೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿಯಾಗಿ ತಿರುಗಿಸಿ ಗಟ್ಟಿಯಾದ ಬೆಣ್ಣೆ ಇಲ್ಲಿ ರೆಡಿಯಾಗುತ್ತೆ. ಇವಾಗ ನೋಡಿ, ಇವಾಗ ನೀವು ಇದರಲ್ಲಿ ಏನು ಮಾಡಬೇಕೆಂದರೆ ಫ್ರಿಜ್ನಲ್ಲಿ ಇರುವಂಥ ನೀರು ಹಾಕಿ, ಇಲ್ಲಾಂದರೆ ಐಸ್ ಕ್ಯೂಬನ್ನು ಹಾಕಿ ನೀವು ಮತ್ತೆ ತಿರುಗಿಸಿ ಚೆನ್ನಾಗಿ ಗಟ್ಟಿಯಾಗಿ ನಿಮಗೆ ಬೆಣ್ಣೆ ಬರುತ್ತೆ. ಇಲ್ಲಿ ನಾನು ಒಂದು 2 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ಸೇರಿಸಿ ಇದನ್ನು ಮತ್ತೆ ಸ್ವಲ್ಪ ತಿರುಗಿಸ್ಕೊಳ್ಳಿ. ನಾವು ನಿಂಬೆಹಣ್ಣು ಹಾಕೋದ್ರಿಂದ ಬಹಳ ಈಸಿಯಾಗಿ ನಾವು ಬೆಣ್ಣೆಯನ್ನು ಮಾಡ್ಕೋಬಹುದು. ತುಂಬ ಸುಲಭ ಇದು ಮಾಡ್ಕೊಳ್ಳೋದು. ಇವಾಗ ನೋಡಿ, ಇಲ್ಲಿ ಪೂರ್ತಿಯಾಗಿ ಗಟ್ಟಿಯಾಗಿದೆ ಬೆಣ್ಣೆ. ಈಗ ಇದು ಬೆಣ್ಣೆ ತೆಗಲಿಕ್ಕೆ ರೆಡಿಯಾಗಿದೆ. ಈಗ ಇದನ್ನು ನೋಡಿ, ಈ ರೀತಿಯಾಗಿ ಉಂಡೆಗಳನ್ನು ಮಾಡಿಕೊಂಡು ಇನ್ನೊಂದು ಬೌಲ್ನಲ್ಲಿ, ದೊಡ್ಡ ಒಂದು ಬೌಲ್ನಲ್ಲಿ ನಾನು ಫ್ರಿಜ್ನಲ್ಲಿರುವ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಫ್ರಿಜ್ನಲ್ಲಿನ ನೀರಿನಲ್ಲಿ ಹಾಕೋದ್ರಿಂದ ಈಸಿಯಾಗಿ ನಾವು ಈ ಬೆಣ್ಣೆಯನ್ನು ತೆಗಿಬಹುದು. ಅಂದರೆ ಕೈಗೆ ಹೆಚ್ಚು ಬೆಣ್ಣೆ ಅಂಟ್ಕೊಳ್ಳಲ್ಲ. ರೊಟ್ಟಿ, ಚಪಾತಿ, ಪೂರಿ, ದೋಸೆ ಜೊತೆಯಲ್ಲಿನೂ ಕೂಡ ಈ ಬೆಣ್ಣೆ ನಾವು ತಿನ್ನಬಹುದು. ಇವಾಗ ನೀವು ಇಲ್ಲಿ ನೋಡಬಹುದು, ಬೆಣ್ಣೆ ನೋಡಿ ರೆಡಿಯಾಗಿದೆ. ಇವಾಗ ಇಲ್ಲಿ ನೀವು ನೋಡ್ಬೋದು, ನೋಡಿ ಇಲ್ಲಿ ಹಾಕಿ ಇಟ್ಕೊಂಡಾಗಿದೆ. ಈ ರೀತಿಯಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೀವು ತಗೊಳ್ಳಿ. ನಾವು ಬೆಣ್ಣೆ ಮಾಡಿದಾಗ ಉಳಿದಿದ್ದ ಮಜ್ಜಿಗೆ ಏನಿತ್ತಲ್ಲ, ಇದನ್ನು ಒಂದು ಕಡೆ ಗ್ಯಾಸ್ ಮೇಲೆ ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಒಡಿತಾ ಇದೆ ಅನ್ನುವಾಗ ಇನ್ನೂ ಸ್ವಲ್ಪ ಇದನ್ನು ಬಿಸಿ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿ, ಇಲ್ಲಿ ನೋಡಿ ಒಂದು ಸಾನಿಗೆ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿದ್ದೀನಿ. ಅದರ ಮೇಲೆ ಇದನ್ನು ನಾವು ಹಾಕಬೇಕು. ಹಾಕಿ ಇದರಿಂದ ನಾವು ಸುಲಭವಾಗಿ ಪನ್ನೀರ್ ಕೂಡ ಮಾಡ್ಕೋಬಹುದು. ಇದನ್ನು ಮಾಡಲಿಕ್ಕೆ ವಿನೆಗರ್, ನಿಂಬು ಏನೂ ಬೇಕಾಗಲ್ಲ. ಆರಾಮಾಗಿ ನಾವು ಇದನ್ನು ಮಾಡ್ಕೋಬಹುದು. ನಿಮಗೆ ದಪ್ಪ ಬೇಕಂದರೆ ದಪ್ಪ ಸೈಜ್ನಲ್ಲಿ ಕೂಡ ಮಾಡ್ಕೋಬೋದು. ತೆಳ್ಳಗೆ ಬೇಕಂದರೆ ತೆಳ್ಳಗಿನ ಸೈಜ್ನಲ್ಲಿನೂ ಕೂಡ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಚೂರು ಕೂಡ ವೇಸ್ಟ್ ಆಗಲ್ಲ. ಇವಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಇದರ ಮೇಲೆ ಏನಾದರೂ ಭಾರ ಇರುವಂಥ ವಸ್ತುವನ್ನು ಇಟ್ಟಿದ್ರೆ ಅದು ಪನ್ನೀರ್ ಇಲ್ಲಿ ರೆಡಿಯಾಗುತ್ತೆ. ಈಗ ಇದರಲ್ಲಿ ಪನ್ನೀರ್ ಮಾಡಿ ಉಳಿದಂಥ ನೀರು ಏನಿದೆಯಲ್ಲ, ಇದನ್ನು ನೀವು ಗಿಡಗಳಿಗೂ ಕೂಡ ಹಾಕಬಹುದು. ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ಇಲ್ಲಿ ನಾವೇನು ನೀರಿನಲ್ಲಿ ಬೆಣ್ಣೆ ಹಾಕಿಟ್ಟಿದ್ದೀವಲ್ಲ, ಈ ಬೆಣ್ಣೆಯನ್ನು ಈ ರೀತಿಯಾಗಿ ನೋಡಿ ಹೀಗೆ ಉಂಡೆಗಳನ್ನು ನೀವು ಈ ರೀತಿ ಮಾಡಿಕೊಂಡು ನೀವು ಫ್ರಿಜ್ನಲ್ಲಿನೂ ಇಟ್ಟು ತಗೋಬಹುದು. ಇಲ್ಲ ನೀವು ಇದರಿಂದ ತುಪ್ಪನೂ ಕೂಡ ಕರಗಿಸಿ ತುಪ್ಪನೂ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ತುಪ್ಪ ಮಾಡ್ತಾಯಿದ್ದೀನಿ. ತುಪ್ಪ ಕೂಡ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಕೈಗೂ ಕೂಡ ಅಂಟ್ಕೊಂಡಿಲ್ಲ. ಈಗ ಇದನ್ನು ಈ ಎಲ್ಲ ಉಂಡೆಗಳನ್ನು ಇಲ್ಲಿ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕರಗಿಸ್ಕೋಬೇಕು. ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ.
ಕೆಲವರಿಗೆ ಗೊತ್ತಾಗಲ್ಲ ತುಪ್ಪ ಹೇಗೆ ಮಾಡಬೇಕು ಅನ್ನೋದನ್ನು. ಒಂದು 5ರಿಂದ 6 ಲವಂಗನ ಹಾಕಿದ್ದೀನಿ, ಒಂದು 2 ಏಲಕ್ಕಿ, ಹಾಗೆಯೇ ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿನ ಜಜ್ಜಿ ಇದರಲ್ಲಿ ಹಾಕಿದ್ದೀನಿ. ಅದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹೀಗಾಗಿ ಇವಿಷ್ಟು ಸಾಮಗ್ರಿಗಳನ್ನು ಹಾಕಿ ಮತ್ತು ತಿರುಗಿಸ್ತಾ ಇರಬೇಕು. ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು. ತಳ ಹತ್ತಲಿಕ್ಕೆ ಕೊಡಬಾರ್ದು, ಯಾಕೆಂದರೆ ತಳ ಹತ್ತಂದರೆ ಪಾತ್ರೆ ಎಲ್ಲ ಕಪ್ಪಾಗಿಬಿಡುತ್ತೆ. ಸ್ವಲ್ಪ ಅರಿಶಿನವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅರಿಶಿನ ಸೇರಿಸಿ ಇದನ್ನು ತಿರುಗಿಸ್ತಾನೆ ಇರಬೇಕು. ಈ ರೀತಿಯಾಗಿ ಕೈ ಬಿಡದೇ ತಿರುಗಿಸ್ತಾ ಇರಬೇಕು. ಪಾತ್ರೆ ಕಪ್ಪಾಗಲ್ಲ ಮತ್ತು ಪಾತ್ರೆ ತೊಳಿಲಿಕ್ಕೂ ಕೂಡ ಕಷ್ಟ ಆಗಲ್ಲ. ನಾವು ಈಸಿಯಾಗಿ ಪಾತ್ರೆಯನ್ನು ತೊಳಿಬಹುದು. ಇಷ್ಟಾದರೆ ಇದನ್ನು ಆಗಲಿಲ್ಲ, ಇನ್ನೂ ಪೂರ್ತಿಯಾಗಿ ಆಗಬೇಕು. ಇದು ಅಲ್ಲಿವರೆಗೂ ನಾವು ಇದನ್ನು ತಿರುಗಿಸ್ಕೋಬೇಕು. ಇವಾಗ ನೋಡಿ ಇದು ಆಗಿದೆ. ನಾವು ಬೆಣ್ಣೆಯಿಂದ ತುಪ್ಪ ಆಗಿದೆ ಅಂತ ಹೇಗೆ ತಿಳ್ಕೋಬೇಕು ಅಂದರೆ, ಸ್ವಲ್ಪ ಕೈಗೆ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ಹಿಂಗೆ ಚಿಮ್ಕಿಸ್ಬೇಕು. ಚಿಮ್ಕಿಸಿದಾಗ ಈ ರೀತಿಯಾಗಿ ಸಪ್ಪಳ ಬರುತ್ತೆ. ಸಪ್ಪಳ ಬರೋದು ನಿಂತ ನಂತರ ನೀವು ಗ್ಯಾಸನ್ನು ಆಫ್ ಮಾಡಿ, ನಂತರ ನೀವು ಇದನ್ನು ಒಂದು ಬಾಟಲ್ನಲ್ಲಿ ಹಾಕಿ ಇಟ್ಟು ಬಳಸಬಹುದು. ಭಾಳ ಬಿಸಿ ಬಿಸಿ ಇರುವಾಗಲೇ ಗಾಜಿನ ಗ್ಲಾಸ್ನಲ್ಲಿ ನೀವು ತುಪ್ಪವನ್ನು ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ಬೆಚ್ಚಗೆ ಆದ ನಂತರ ನೀವು ಇದನ್ನು ಹಾಕಿ, ನೀವಿಲ್ಲಿ ನೋಡಬಹುದು. ನೋಡಿ ಪಾತ್ರೆ ಎಷ್ಟು ಕ್ಲೀನ್ ಆಗಿದೆ, ಒಂಚೂರು ಕಪ್ಪಗಾಗಲಿಲ್ಲ. ಇವಾಗ ಇಲ್ಲಿ ನೀವು ನೋಡ್ಬೋದು ಪ್ಯೂರ್ ತುಪ್ಪ ರೆಡಿಯಾಗಿದೆ. ಇವಾಗ ನೀವು ಇಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ಪನ್ನೀರ್ ಕೂಡ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಆಗಿದೆ. ನೀವು ನೋಡ್ಬೋದು. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.